ಮೂಲ ಉದ್ದೇಶವಾದರೂ ಏನು ಅನ್ನೋದನ್ನ ಕುರಿತು ಪ್ರಾಸ್ತಾವಿಕವಾಗಿ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ನಮ್ಮ ಸಹೋದರರಾಗಿರ್ತಕ್ಕಂಥ ರಾಜೇಂದ್ರ ಅವರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಾಸ್ತಾವಿಕ ನುಡಿಗಳು. ಬೇಸಿಗೆ ತರಬೇತಿ ಪಡೆಯುತ್ತಿರುವ LKGಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ಶುಭ ಹಾರೈಕೆ ಸಮಾರಂಭ ನಮ್ಮ ತರಬೇತಿ ಕೇಂದ್ರದಿಂದ ನವೋದಯ ಹಾಗೂ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಮತ್ತು ನಮ್ಮ ತರಬೇತಿ ಕೇಂದ್ರದ ಮಕ್ಕಳಿಂದ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮದ ನಿಮಿತ್ತ ಇಂದು ಹಮ್ಮಿಕೊಂಡಿರುವ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾರ್ಯಕ್ರಮದ ವೇದಿಕೆ ಅಲಂಕರಿಸಿರುವ ಪೂಜ್ಯ ಶ್ರೀ ಸಾನ್ನಿಧ್ಯ ವಹಿಸಿರುವ ಇಷ್ಟಲಿಂಗ ಮಹಾಸ್ವಾಮಿಗಳು ಸೇವಾ ಮಂದಿರ ಶಿಗ್ಲಿ ಇವರ ಪಾದಗಳಿಗೆ ಪಡಮಟ್ಟು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯರಿಗೆ, ಕಾರ್ಯಕ್ರಮದ ಅಧ್ಯಕ್ಷರಿಗೆ, ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಎಲ್ಲ ಶಿಕ್ಷಕಿಯರಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ನಮ್ಮೂರಿನ ಹಿರಿಯರಿಗೂ, ಪಾಲಕರಿಗೂ, ಸುತ್ತಮುತ್ತಲಿನ ಊರುಗಳಿಂದ ಆಗಮಿಸಿದಂತಹ ಎಲ್ಲ ಪಾಲಕರಿಗೂ, ವಿದ್ಯಾರ್ಥಿಗಳಿಗೂ, ತಾಯಂದಿರಿಗೂ, ವಿಡಿಯೋಗ್ರಾಫರಿಗೂ, ಶಾಮಿಯಾನದವರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ನಮ್ಮ ತರಬೇತಿ ಕೇಂದ್ರ ಪ್ರಾರಂಭವಾಗಿದ್ದು 2019ರಲ್ಲಿ. ಅದಕ್ಕಿಂತ ಮುಂಚೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಪೋತ್ನಾಳ ಎಂಬ ಗ್ರಾಮದಲ್ಲಿ ಸುಮಾರು 5 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಅದರಲ್ಲಿ 3 ವರ್ಷ ಸಹ ಶಿಕ್ಷಕನಾಗಿ, 12 ವರ್ಷ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದ್ದೇನೆ. ನಾನು ಆ ಪೋತ್ನಾಳ ಶಾಲೆಗೆ ಹೋದಾಗ ಅಲ್ಲಿನ ಸ್ಟ್ರೆಂತ್ 180 ಇತ್ತು. ನಾನಲ್ಲಿ ಬಿಟ್ಟು ಬರಬೇಕಾದಾಗ 380 ಆಗಿತ್ತು. ಅಲ್ಲೆಲ್ಲ ವರ್ಕ್ ಮಾಡಿಕೊಂಡು ನಾನು ಮತ್ತೆ ಶಿಗ್ಲಿಗೆ ವಾಪಸ್ ಬಂದು ಇಲ್ಲೇ ಮನೆಯಲ್ಲಿ 2 ಬಾರಿ ಟ್ಯೂಷನ್ ಮಾಡಿ ನಾನು ಫೇಲ್ ಆದೆ. ಅವಾಗ 4 ಜನ ಅಷ್ಟೇ ವಿದ್ಯಾರ್ಥಿಗಳಿದ್ರು. ಅದು ಯಶಸ್ವಿ ಆಗ್ಲಿಲ್ಲ. ಮತ್ತೆ ಶಿವಮಂದಿರದಾಗ ಮಾಡಿದೆ. ಅಲ್ಲಿ 10 ಜನ ವಿದ್ಯಾರ್ಥಿಗಳಿದ್ರು. ಅಲ್ಲಿ 3 ತಿಂಗಳು ಅಷ್ಟೇ ನಡೀತು. ಮತ್ತೆ ನನ್ಗೆ ಅಲ್ಲಿ ಕ್ಲಾಸ್ ಮಾಡಕ್ ಆಗ್ಲೇ ಇಲ್ಲ, ಹುಡುಗರು ಬರ್ಲೇ ಇಲ್ಲ. ನಾ ಅನ್ಕೊಂಡೆ ಟ್ಯೂಷನ್ ಕ್ಲಾಸ್ ಮಾಡೋದು ಸುಲಭ ಇಲ್ಲ ಅಂತೇಳಿ. ಖಾಸಗಿ ಶಾಲೆಯಲ್ಲಿ ನಾ ಕೆಲಸ ಮಾಡಿದಾಗ ನಾನ್ ಪಡೆದ ಸಂಬಳ 2700 ರೂಪಾಯಿ. 1 ತಿಂಗಳಿಗೆ 24x7 ಕೆಲಸ. ಹೆಂಗಿತ್ತಂದ್ರಲ್ಲೇ ನೈಟ್ ಯಾರಿಗಾರ ಹುಡುಗರಿಗೆ ಆರಾಮಿಲ್ಲ ಅಂದ್ರೆ ಬೈಕ್ ನ ಕರ್ಕೊಂಡು ಹೋಗ್ತಿದ್ದೆ. ಮುಖ್ಯೋಪಾಧ್ಯಾಯನ ಕೆಲಸ ಮಾಡಬೇಕಾದಾಗ ಹೊಟ್ಟೆ ಬಂದ್ರೆ, ಜ್ವರ ಬಂದ್ರೆ ಅಲ್ಲಿ ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಗೆ ನಾ ಬೈಕ್ ತಗೊಂಡು ಕರ್ಕೊಂಡು ಹೋಗ್ತಾ ಇದ್ದೆ 24x7. ಬೆಳಿಗ್ಗೆ 8 ಗಂಟೆಗೆ ನಾನು ಆಫೀಸ್ಗೆ ಸ್ಟಾಫ್ ರೂಮ್ ಹೋದ್ರೆ ಮತ್ತೆ ಅಲ್ಲಿ ಆಫೀಸಿಂದ ವರ್ಕ್ ಮಾಡ್ಕೊಂಡು ಮತ್ತೆ ಕ್ಲಾಸ್ ತಗೊಂಡು ಮತ್ತೆ ವಾಪಸ್ ಬಂದಾಗ ಈವ್ನಿಂಗ್ ಮತ್ತೆ ಟ್ಯೂಷನ್ ಕ್ಲಾಸ್ ಇತ್ತಲ್ಲ ಸ್ಕೂಲಿಂದ ಅಲ್ಲಿ ಕೂಡ ಮಾಡ್ತಿದ್ದೆ. ಅದೇ ರೀತಿಯಾಗಿ ನನ್ಗೆ 2000 ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ನನ್ನ ಮನೆಯೊಳಗನ ನಾ ಪ್ರಾರಂಭ ಮಾಡಿದೆ. ನನಗೆ ಪ್ರತಿ ಸೋಲು ಕೂಡ ಜೀವನಕ್ಕೊಂದು ಪಾಠ ಕಲಿಸ್ತು. ಪ್ರತಿದಿನ ನಾ 24 ಗಂಟೆ ಕೆಲಸ ಮಾಡ್ಬೇಕನ್ನೋ ಆಸೆ ನನಗೆ ಬಹಳ ಹಂಬಲ ಇತ್ತು. ಅಲ್ಲಿಂದ ನನ್ನ ಕೆಲಸದ ಬಗ್ಗೆ ಶ್ರದ್ಧೆ ಜಾಸ್ತಿ ಆಯ್ತು. ಕೇವಲ 7-8 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ 5 ವರ್ಷಗಳಲ್ಲಿ ಸುಮಾರು 700ರಿಂದ 800 ವಿದ್ಯಾರ್ಥಿಗಳು ನಮ್ಮ ತರಬೇತಿ ಕೇಂದ್ರದಲ್ಲಿ ಅಭ್ಯಾಸ ಮಾಡ್ಯಾರ. ಈಗ ಪ್ರೆಸೆಂಟ್ 5 ವರ್ಷ ಆದ್ರು ಸುಮಾರು 700ರಿಂದ 800 ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಕಲಿತು ಹೋಗ್ಯಾರ. ಅದೇ ರೀತಿಯಾಗಿ ನಮ್ಮ ತರಬೇತಿ ಕೇಂದ್ರದ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳ ಮಕ್ಕಳಿಗೆ ತುಂಬಾ ಅನುಕೂಲಕರವಾದಂತಹ ಸಂಸ್ಥೆ ನಮ್ದಾಗೈತಿ. ಯಾಕಂದ್ರೆ ಅವರಿಗೆ ಕುಡಿ ನೀರಿನ ವ್ಯವಸ್ಥೆ, ಕ್ಲಾಸ್ ರೂಮ್ನ ವ್ಯವಸ್ಥೆ, ಸ್ಮಾರ್ಟ್ ಕ್ಲಾಸ್ ಮಾಡೀವಿ ನಾವು. ಗದಗ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ 75 ಇಂಚಿಂದು ಸ್ಮಾರ್ಟ್ ಬೋರ್ಡ್ ತಂದ್ರೆ ಫಸ್ಟ್ ನಾನೇ. ನಮ್ಮ ಕೋಚಿಂಗ್ ಸೆಂಟರ್ ನನ್ನ ಬೋರ್ಡ್ ನೋಡ್ಕೊಂಡು ಹೋಗಿ ಅವರು ತಗೊಂಡ್ ಬಂದಿದ್ದೆ. ನೆಕ್ಸ್ಟ್ ಸುತ್ತಮುತ್ತಲಿಂದ ಹಳ್ಳಿಯಿಂದ ಬರ್ತಕ್ಕಂಥ ಹುಡುಗರು ಅಂದ್ರೆ ದೊಡ್ಡೂರು, ಉಂಡೇನಹಳ್ಳಿ, ಸೂರುಣಿಗೆ, ಬಾಲೇಶ್ವರ, ಹೂವಿನಶಿಗ್ಲಿ, ಲಕ್ಷ್ಮೇಶ್ವರ, ಕಳಸ, ನಾಯಕರೂರು, ಬಸವನಕೊಪ್ಪ, ಹೊನ್ನಿಕೊಪ್ಪ ಹೀಗೆ ಮುಂತಾದ ಹಳ್ಳಿಗಳಿಂದ ನಮ್ಮ ತರಬೇತಿಗೆ ಕಲಿಯಲು ಬರ್ತಾರ. ಅಷ್ಟಲ್ದೇನೆ ನಮ್ದು ಯೂಟ್ಯೂಬ್ ಚಾನಲ್ ಮಾಡಿನ ನಾನು. ಆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಸರ್ ಫಸ್ಟ್ ಕ್ಲಾಸ್ ಆಗೈತಿ ಅಂತೇಳಿ ನನಗೆ ತುಮಕೂರಿಂದ, ಕಲಬುರಗಿಯಿಂದ, ಮೈಸೂರು ಜಿಲ್ಲೆಯಿಂದ ಫೋನ್ ಬರಕತ್ತ.
ಅದಕ್ಕೆ ಅವ್ರು ನನ್ನಲ್ಲಿ ಇಡಬೇಕಂದ್ರೆ ನಾನು ಹಾಸ್ಟೆಲ್ ವ್ಯವಸ್ಥೆ ಇಲ್ಲ, ನಂದು ರೆಸಿಡೆನ್ಸಿಯಲ್ ಅಲ್ಲ, ನನಗೇನು 10 ಕಿಲೋಮೀಟರ್ ದೂರದಲ್ಲಿ ಇರ್ಬೇಕು. ಅವರು ನಮ್ಮ ತರಬೇತಿಗೆ ಅಂದ್ರೆ ಬಂದು ಹೋಗಕ್ಕೆ ಅನುಕೂಲ ಆಗಿರ್ಬೇಕು, ಅಷ್ಟೇ ನಮ್ಮ ಕ್ಲಾಸ್ ಇರೋದು. ಅದಕ್ಕೆ ನಾನು ಹೇಳಿದೆ ಅವ್ರಿಗೆ, ಇಲ್ರಿ ಬೇರೆ ಕಡೆ ಹಿಂಗೆಲ್ಲರ ಹಾಸ್ಟೆಲ್ ಇದ್ದಲ್ಲಿ ನೀವು ಹಚ್ಚಿರಿ ಅಂದ್ರೆ ನೀವು ಯಾವ್ದು ಹಾಸ್ಟೆಲ್ ಹೇಳ್ತೀರಿ ಅಲ್ಲಿ ಹಚ್ತೀನಿ ಅಂತ ಹೇಳ್ತಾರೆ ಪಾಲಕರು. ಅದಕ್ಕೆ ನನಗೊಬ್ಬ ಮನೆ ಕಲಬುರಗಿಯಿಂದ ಫೋನ್ ಮಾಡಿದಾಗ ಆ ಥರ ಹೇಳಿದ್ರು. ಅದೇ ರೀತಿಯಾಗಿ ನಾನು ಮಕ್ಕಳಿಗೆ ಯಾವ ಥರ ಕಲಿಸ್ತೀನಿ ಅಂದ್ರೆ ಅವರವರ ವಯಸ್ಸಿಗೆ ಅನುಗುಣವಾಗಿ, ನನ್ನ ಕಲಿಯಾಕ ವಯಸ್ಸಿನ ನೋಡೋದೇ ಇಲ್ಲ. ಅವ 7th ಇರಲಿ, 8th ಇರಲಿ, 5th ಇರಲಿ, 6th ಇರಲಿ, ಅವ್ರಿಗೆ ಏನು ಅವಶ್ಯಕತೆ ಇತ್ತು ನಾನು ಅನ್ಕೊಡ. ಅವ 7ನೇ ಕ್ಲಾಸ್ ಇದ್ದು ಅವ್ನಿಗೆ ಇನ್ನೂ ಸಣ್ಣ ಸಣ್ಣ ಓಡಿಸೋದಕ್ಕೆ ಬರಲ್ಲ ಅಂದ್ರೆ ನಾನು ಮತ್ತು ಫಸ್ಟ್ LKG ಅಂತ ಹೇಳ. ಆ ಥರ ನಂದು ಶಿಕ್ಷಣ ವ್ಯವಸ್ಥೆ ಐತಿ. ನೆಕ್ಸ್ಟ್ ನಾನು ಆ ಥರ ಅಂದ್ರೆ ಅವರ ವಯಸ್ಸಿಗೆ ಅನುಗುಣವಾಗಿ, ಅವರ ಕಲಿಕೆಗೆ ಅನುಗುಣವಾಗಿ ನಾನು ಶಿಕ್ಷಣ ಕೊಟ್ರೆ, ಸಣ್ಣ ಸಣ್ಣ ಗಿಡಗಳ ಮರಗಳಿಗೆ ನೀರು ಗೊಬ್ಬರ ಯಾವ ತರ ಕೊಡ್ತಿಲ್ಲ ಸರಿಯಾದ ಸಮಯಕ್ಕೆ ಆ ತರ ಕೊಟ್ಟಂಗ ಅಂತ ನನ್ನ ಅಭಿಪ್ರಾಯ. ಮೊದಲು ನಾನು ಮಗುವನ್ನ ಅಭ್ಯಾಸ ಮಾಡ್ಬೇಕು, ಆಮೇಲೆ ಅವ್ನಿಗೆ ಅಭ್ಯಾಸ ಕಲಿಸ್ಬೇಕು. ಇದು ನನ್ನ ಧ್ಯೇಯ. ಪ್ರಪಂಚದ ಅತಿ ದೊಡ್ಡ ಸಾಧಕರು ಪಡೆದ ಅಂಕ ಯಾವುದೂ ಕೆಲಸ ಮಾಡೇ ಇಲ್ಲ. ಅವರವರ ಯೋಚನಾ ಶಕ್ತಿಯೇ ಅವರನ್ನ ಸಾಧಕರನ್ನಾಗಿ ಮಾಡಿದೆ. ಆಲೋಚನೆ ಶಕ್ತಿಗೆ ಅನುಗುಣವಾಗಿ ಮಕ್ಕಳನ್ನ ತಯಾರು ಮಾಡ್ತೀವಿ. 3 ವರ್ಷದ ಬುದ್ಧಿ 100 ವರ್ಷ ತಕ್ಕಂತ ಹಿರಿಯರೆಲ್ಲ ಹೇಳಿದ್ದೈತೆ ಐತಿ. 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು ತರಗತಿ ಮಗುವಿಗೆ ಅತ್ಯಂತ ಮಹತ್ವದ ಕಾಲಘಟ್ಟ. ನಾವು ಹೆಂಗ ತಿದ್ದುತ್ತೀವಿ ಹೆಂಗ 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಹುಡುಗರು ಚೇಂಜ್ ಆಗ್ತಾರೆ. 3 ವರ್ಷದ ಬುದ್ಧಿ 100 ವರ್ಷ ತಕ್ಕಂತ ಅದಕ್ಕೆ ಅದು. ನೆಕ್ಸ್ಟ್ ಅವರಿಗೆ 3ನೇ ಕ್ಲಾಸ್, 4ನೇ ಕ್ಲಾಸ್ ಇದ್ದಾಗ ಸರಿಯಾಗಿ ನಾವು ಶಿಕ್ಷಣವನ್ನು ಒದಗಿಸಿದ್ರೆ, ಆ ವಯಸ್ಸಿನೊಳಗೆ ಸರಿಯಾದ ಶಿಕ್ಷಣವನ್ನು ಒದಗಿಸಿದ್ರೆ ಅವರ ಬುನಾದಿ ಭದ್ರವಾಗಿರ್ತೈತೆ ಅಂತ ನನ್ನ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಪ್ರತಿ ಬಾರಿ ಮಕ್ಕಳಿಗೆ, ಪಾಲಕರಿಗೆ ನಾನು ಹೇಳೋದೇನೆಂದ್ರೆ, ಯಾರು ಪ್ರಾಮಾಣಿಕತೆಯಿಂದ ಪರಿಶ್ರಮ ಪಡ್ತಾರೋ, ಪಟ್ಟಿದ್ದೇ ಆದ್ರೆ ಅವರನ್ನ ನಾ ಕೈ ಬಿಟ್ಟರು, ತಂದೆ ತಾಯಿ ಕೈ ಬಿಟ್ಟರು, ದೇವರ ಕೈ ಬಿಡಲ್ಲ. ಇದು ನನ್ನ ಅನಿಸಿಕೆ. ಆತ್ಮೀಯರೇ, ಇಂಥ ಮನಸ್ಥಿತಿ ಉಳ್ಳ ನನಗೆ ಮಕ್ಕಳ ಪರಿಶ್ರಮ, ದೇವರ ಆಶೀರ್ವಾದದಿಂದ ಕೇವಲ 5 ವರ್ಷಗಳಲ್ಲಿ 63 ಮೊರಾರ್ಜಿ, 5 ನವೋದಯ, 2 ಸೈನಿಕ ಶಾಲೆಗಳಿಗೆ ನಮ್ಮ ತರಬೇತಿ ಕೇಂದ್ರದಿಂದ ಮಕ್ಕಳು ಆಯ್ಕೆಯಾಗ್ಯಾರ. ಹಾಗೆಯೇ ಕೇವಲ 2 ವರ್ಷಗಳಲ್ಲಿ, ನಾನು NMMS ಹೇಳೋದು ಬಿಟ್ಟೆ, 2 ವರ್ಷಗಳಲ್ಲಿ 5 ವಿದ್ಯಾರ್ಥಿಗಳು NMMS ಪರೀಕ್ಷೆಯನ್ನು ಪಾಸ್ ಆಗಿ ಈಗ ಅವರು ಪ್ರತಿ ವರ್ಷ 12,000 ರೂಪಾಯಿ ಸ್ಕಾಲರ್ಶಿಪ್ ತಗೊಳ್ತಾರೆ. ಅದೇ ತರನಾಗಿ ನಾನು ಅಬ್ಯಾಕಸ್ ತರಬೇತಿ ಮಾಡಿದ್ದೆ, ಅದು ಮಹಾರಾಷ್ಟ್ರದ. ನಾನು ಅಬ್ಯಾಕಸ್ ತರಬೇತಿ 3rd ಲೆವೆಲ್ ಕಂಪ್ಲೀಟ್ ಮಾಡೀನಿ ಈಗ. ಆದ್ರೆ ನಾನು ನೆಕ್ಸ್ಟ್ ಈಗ ಸ್ಟಾಪ್ ಮಾಡೀನಿ, ವೆಕೇಶನ್ ಇರೋದ್ರಿಂದ ಸ್ಟಾಪ್ ಮಾಡಿವಿ. ನಾನು 3rd ಲೆವೆಲ್ ಕಂಪ್ಲೀಟ್ ಮಾಡೀನಿ ಈಗ. ಹಲವಾರು ಮಕ್ಕಳಿಗೆ ಪಾಲಕರು ತಮ್ಮ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ಬದಲಾವಣೆ ಹೊಂದಿದ್ದಾರೆ ಅಂತ ಹೇಳಿ ನನಗೆ ಫೋನ್ ಕರೆ ಮಾಡಿ ಬಹಳಷ್ಟು ಸಲ ಹೇಳಿದ್ದು ಉಂಟು. ಪ್ರತಿ ವರ್ಷ ನಮ್ಮಲ್ಲಿ ತರಬೇತಿ ಪಡೆದು ನವೋದಯ ಹಾಗೂ ವಿವಿಧ ಶಾಲೆಗಳಿಗೆ ಸುಮಾರು 15ರಿಂದ 20 ವಿದ್ಯಾರ್ಥಿಗಳು ಪ್ರತಿ ವರ್ಷ ಆಯ್ಕೆ ಆಗೇ ಆಗ್ತಾರೆ. ಈ ವರ್ಷ ನವೋದಯಕ್ಕೆ ಮೊನ್ನೆ ರಿಸಲ್ಟ್ ಮತ್ತೆ ತೇಜಸ್ವಿನಿ ಪೂಜಾರ್ ಅಂತೇಳಿ ಆಯ್ಕೆನೂ ಇದೆ ನಾಳೆ ಈಗ. ನೆಕ್ಸ್ಟ್ ಈ ವರ್ಷ ಅಂದ್ರೆ ಹೋದ ವರ್ಷ ನನ್ನ ಕಡೆ 10th ಕಲ್ತರು, ಅದರೊಳಗೆ ಹೈಯೆಸ್ಟ್ ಮಾಡಿದವ್ರಿಗೆ ಇವತ್ತು ಸನ್ಮಾನ ಐತಿ. ಆ ಒಂದು ಹೈಯೆಸ್ಟ್ ಮಾಡಿದಂಥ ವಿದ್ಯಾರ್ಥಿ ನನ್ನ ಕಡೆ 5 ವರ್ಷದಿಂದ 5ನೇ ಕ್ಲಾಸ್ಗೆ ಕ್ಲಾಸ್ ಬರ್ತಿದ್ದೈತಿ. ನವೋದಯ ಮೊರಾರ್ಜಿ ಕೋಚಿಂಗ್ ಒಳಗೆ ಬರ್ತಿದ್ದೆ. ಆಕೆ ಫಸ್ಟ್ ಮೊರಾರ್ಜಿ ಸೆಲೆಕ್ಷನ್ ಆಗಿದೆ ಆಕಿದ. ಈಗ 10th ಆಕಿ ನನ್ನ ಕಡೆ ಮೊನ್ನೆ ಹೋದ ವರ್ಷ ಕೋಚಿಂಗ್ ತಗೊಂಡ್ರ, ಆಕಿದ ರಿಸಲ್ಟ್ 96 ಆಗೈತಿ. ಆಕಿನೂ ನಮ್ಮ ಕಡೆ ಈಗ 10th ನಮ್ಮ ಕಡೆ ಬಂದಿದ್ದೈತಿ. ಆಕೆ ಹೆಸರು ಅಶ್ವಿನಿ ಲಮಾಣಿ ಅಂತ ಹೇಳಿ, ಉಂಡೇನಾಡಿ ಹುಡುಗಿ. ಆಕೆ ಕೂಡ 96% ಅಂಕಗಳನ್ನ ಪಡೆದು ನಮ್ಮ ತರಬೇತಿ ಕೇಂದ್ರದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿ ಆಗ್ಯಾಳ. ಈ ವರ್ಷ ವಸತಿ ಶಾಲೆಗಳ ಈ ವರ್ಷ ಮೊನ್ನೆ ಏನು ಎಕ್ಸಾಮ್ ಬರ್ದಾರಲ್ಲ, ಇನ್ನೂ 3 ಎಕ್ಸಾಮ್ ಬಂದಿಲ್ಲ. ನಾವು ಒಂದಷ್ಟು ನವೋದಯ ಮಾಡ್ತಿ, ಅದು ಒಂದಾಗೈತಿ. ಇನ್ನೂ ಮೊರಾರ್ಜಿವು ಏನೋ ನವೋದಯ ಸೆಕೆಂಡ್ ಲಿಸ್ಟ್ ಯಾವ ಬಂದಿಲ್ಲ. ಅದಾದ್ರೆ ನನ್ನ ಗುರಿ ಏನೈತಪ್ಪ ಅಂದ್ರೆ 5 ವರ್ಷಕ್ಕೆ 100 ವಿದ್ಯಾರ್ಥಿಗಳು ಸೆಲೆಕ್ಷನ್ ಮಾಡಬೇಕನ್ನೋ ಗುರಿ ನನಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಸಾಧಕನೇ ಆಗ್ಯಾನ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಾಧಕನೇ ಹೌದು. ಯಾವ ವ್ಯಕ್ತಿ ತನ್ನ ಕೆಲಸದಲ್ಲಿ, ವೃತ್ತಿಯಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ ತೋರಿಸಿ ಬೆಳೆಯಲು ಇಚ್ಛಿಸುತ್ತಾನೋ ಅವನು ಮುಂದೆ ಸಾಧಕನೇ ಆಗ್ತಾನೆ. ಸಾಧನೆ ಆಗ್ಬೇಕಾದ್ರೆ ಆಗುವ ಅವಮಾನಗಳೆಲ್ಲವೂ ಸನ್ಮಾನಗಳಿದ್ದಂತೆ ಎಂದು ತಿಳಿದುಕೊಂಡ ನಾನು ಇಂದು ಈ ಸಂಸ್ಥೆಯ ಸಂಸ್ಥಾಪಕನಾಗಿ ನಿಮ್ಮೆದುರಿಗೆ ನಿಂತಿದ್ದೇನೆ. ಆತ್ಮೀಯರೇ, ಇಲ್ಲಿಯವರೆಗೂ ಶಾಂತ ರೀತಿಯಿಂದ ನನ್ನ 2 ಪ್ರಾಸ್ತಾವಿಕ ನುಡಿಗಳನ್ನು ಆಲಿಸಿದ್ದಕ್ಕಾಗಿ ತಮಗೂ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಶರಣಾರ್ಥಿಯನ್ನು ಅರ್ಪಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ಜೈ ಹಿಂದ್. ಗುರು ಇರಲು
ಸಾಧನೆ ಬಲು ಸುಲಭ ಅಂತಾರೆ. ಶಿಗ್ಲಿಯ ಮಣ್ಣಿನ ಗುಣ ಹೆಂಗಂತಂದ್ರೆ ನಾವು ಲಕ್ಷ್ಮೀಶ್ವರ ಕಲೀಲಿಕ್ಕೆ ಹೋದ್ರೆ ಲಕ್ಷ್ಮೀಶ್ವರದವ್ರು ಅಂತಿರ್ತಾರೆ ಶಿಗ್ಲಿ ಧಾರವಾಡ ಶಿಕ್ಷಣ ಕಾಶಿ ಅಂತಾರೆ. ಬಟ್ ನಾವು ಶಿರಟ್ಟಿ ತಾಲೂಕಿನೊಳಗೆ ಶಿಗ್ಲಿ ಶಿಕ್ಷಣ ಕಾಶಿ ಅಂತ ಹೇಳ್ತಾರೆ. ಕಾರಣ ಇಂಥ ಹಿರಿಯರ ಒಂದು ಆಶೀರ್ವಾದ, ಇಂಥ ಹಿರಿಯರ ಒಂದು ಮಾರ್ಗದರ್ಶನ ನಮ್ಮ ಊರಿನ ಮಕ್ಕಳಿಗೆ ಇದೆ. ಅದರಲ್ಲಿ ನಾನು ಒಬ್ಬ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳ ಒಂದು ಸ್ಥಾನ ವಹಿಸಿಕೊಂಡು ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಮಗೆಲ್ಲ ಹಿತನುಡಿಗಳನ್ನ ಆಗಿರ್ತಕ್ಕಂತಹ ಮಾನ್ಯ ಶ್ರೀ ಎಸ್ ಪಿ ಬಳಗಾರ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ Hello Pawan, good evening. Do you know a proverb? Well beginning is half done. I know this, my friend, but I don't know. Why are you remembering it now? It's very simple. This program is beginning with a traditional touch. What do you mean? I'm not understanding. I mean, Vaishnavi and Priya are coming on stage to perform Bharatanatyam for the traditional song on Lord Ganesha. Wow, so nice. Then let's welcome them and enjoy the most auspicious moment. Okay, let's do it. Thank you for welcoming those kids on the stage. Vaishnavi and Priyanka on the stage now to perform. महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दित वसिष्ठवामदेवादिवन्दित